ಸ್ನೇಹಿತರೆ, ನಿನ್ನೆ ಮಧ್ಯರಾತ್ರಿ ನಡೆದ ಘಟನೆಯನ್ನು ಊಹಿಸುವುದು ಕೂಡ ಢಾಕಾದ ತಾತ್ಕಾಲಿಕ ಸರ್ಕಾರಕ್ಕೆ ಸಾಧ್ಯವಾಗಲಿಲ್ಲ. ಬೀಜಿಂಗ್ನ ವ್ಯೂಹಾತ್ಮಕ ತಜ್ಞರಿಗೂ ಇದು ಊಹಿಸಲಾಗದ ವಿಷಯವಾಗಿತ್ತು. ನಿನ್ನೆ ರಾತ್ರಿ ಸುಮಾರು 1:15 ಗಂಟೆಗೆ ಭಾರತೀಯ ಸೇನೆಯ ಸ್ಪೆಷಲ್ ಪಾರಾ ಕಮಾಂಡೋಗಳು ಅಂತಾರಾಷ್ಟ್ರೀಯ ಗಡಿಯನ್ನು ದಾಟಿ ಬಾಂಗ್ಲಾದೇಶದ ಲಾಲ್ ಮುನೀರ್ಹಾಟ್ ಏರ್ ಬೇಸ್ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದಾರೆ. ಇದೇ ಆ ಏರ್ ಬೇಸ್ ಚೀನಾದ ಅರಬ್ ಡಾಲರ್ಗಳ ಸಹಾಯದಿಂದ ನಿರ್ಮಾಣಗೊಂಡಿದ್ದು, ಯುದ್ಧ ಸಮಯದಲ್ಲಿ ಭಾರತದ ಚಿಕನ್ ನೆಕ್ ಅಂದರೆ ಸಿಲಿಗುರಿ ಕಾರಿಡಾರ್ ಅನ್ನು ಕತ್ತರಿಸಿ ಈಶಾನ್ಯ ಭಾರತವನ್ನು ದೇಶದಿಂದ ಬೇರ್ಪಡಿಸುವ ಉದ್ದೇಶದಿಂದ ಕಟ್ಟಲಾಗಿತ್ತು. ಆದರೆ ಇಂದು ಆ ವ್ಯೂಹಾತ್ಮಕ ಕೇಂದ್ರವೇ ಭಾರತೀಯ ಯೋಧರ ಕಾಲಿನ ಕೀಳಗೆ ಸಿಕ್ಕಿದೆ. ಆದರೆ ಕಥೆ ಇಲ್ಲಿಗೆ ಕೊನೆಯಾಗುವುದಿಲ್ಲ. ಭಾರತೀಯ ಸೇನೆ ಕೇವಲ ಏರ್ ಬೇಸ್ಗೆ ಮಾತ್ರ ಸೀಮಿತವಾಗಲಿಲ್ಲ. ಲಾಲ್ ಮುನೀರ್ಹಾಟ್ ಬೇಸ್ನಿಂದ ಇನ್ನೂ 12 ಕಿಲೋಮೀಟರ್ ಆಳಕ್ಕೆ ಹೋಗಿ 7 ವ್ಯೂಹಾತ್ಮಕ ಗ್ರಾಮಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಿದೆ. ಇಲ್ಲಿ ಹಿಂದೂ ಮಹಾಸಾಗರದಲ್ಲಿ ಕುದಿಯುತ್ತಿರುವ ನೀರಿನಲ್ಲಿ ಪಾಕಿಸ್ತಾನದ ಅತ್ಯಂತ ಪ್ರಮಾದಕಾರಿ ಯುದ್ಧನೌಕೆ PNS ಬಾಬರ್ ಭಾರತದ ವಿನಾಶದ ಕನಸು ಕಾಣುತ್ತಾ ಹೊರಟಿತ್ತು. ಆದರೆ ಅದಕ್ಕೆ ಗೊತ್ತಿರಲಿಲ್ಲ, ಸಮುದ್ರದ ನಿಜವಾದ ಚಕ್ರವರ್ತಿ INS ವಿಕ್ರಾಂತ್ ತನ್ನ ಪೂರ್ಣ ಶಕ್ತಿಯೊಂದಿಗೆ ಮಧ್ಯದಲ್ಲಿ ನಿಂತು ಅದರ ಮರಣಕ್ಕೆ ಕಾರಣನಾಗುತ್ತಾನೆ ಎಂದು. ಸ್ನೇಹಿತರೆ, ದೀಪು ದಾಸ್ರ ಮರಣದ ದುಃಖ ಇನ್ನೂ ಸಂಪೂರ್ಣವಾಗಿ ತಗ್ಗದಿದ್ದರೂ ನಿನ್ನೆ ಮಧ್ಯಾಹ್ನ ಮತ್ತೊಬ್ಬ ಹಿಂದೂ ಅಲ್ಪಸಂಖ್ಯಾತನ ದಾರುಣ ಹತ್ಯೆಯು ಭಾರತದ ಸಹನೆಗೆ ಅಂತಿಮ ಗೀತೆ ಹಾಕಿದೆ. ಯಾವುದೇ ಮಹಾನ್ ದೇಶದಲ್ಲಿಯೂ ಸಹ ಸಹನೆಗೆ ಒಂದು ಕೊನೆಯ ಮಿತಿಯಿರುತ್ತದೆ. ಕಳೆದ ಕೆಲವು ವಾರಗಳಿಂದ ಬಾಂಗ್ಲಾದೇಶದ ರಸ್ತೆಗಳಿಂದ ನಮ್ಮ ಹಿಂದೂ ಸಹೋದರರು, ತಾಯಂದಿರು, ನಿರಪರಾಧಿ ಮಕ್ಕಳ ಕೂಗು ಕೇಳಿಸುತ್ತಿದೆ. ಅದು 1971ರ ಕಪ್ಪು ರಾತ್ರಿಗಳ ಜ್ಞಾಪಕಗಳನ್ನು ತಾಜಾ ಮಾಡಿದೆ. ಕೂಟನೀತಿಯ ಮೇಜಿನ ಮೇಲೆ ಮಾತುಗಳು ಸಾಗದಿದ್ದರೆ, ಶಾಂತಿಯ ವಿನಂತಿಗಳನ್ನು ದೌರ್ಬಲ್ಯವೆಂದು ತಿಳಿದರೆ ಭಾರತ ಒಂದು ಸ್ವಾಭಿಮಾನಿ ದೇಶವಾಗಿ ಮಾಡಬೇಕಾದ್ದನ್ನು ಮಾಡಿದೆ. ದೀಪು ದಾಸ್ರ ಹತ್ಯೆ ಕೇವಲ ಒಂದು ಅಪರಾಧ ಘಟನೆಯಲ್ಲ, ಅದು ಭಾರತದ ಸಾರ್ವಭೌಮತ್ವಕ್ಕೆ, ಗೌರವಕ್ಕೆ ಎಸೆದ ಸವಾಲು. ಭಾರತ ಸರ್ಕಾರವು ನಿನ್ನೆ ಸಂಜೆ ಹೈ ಲೆವೆಲ್ ಸಭೆ ನಡೆಸಿ ಸೇನೆಗೆ ಪೂರ್ಣ ಸ್ವಾತಂತ್ರ್ಯ ಅಂದರೆ ಫ್ರೀ ಹ್ಯಾಂಡ್ ನೀಡಿದೆ. ಆಪರೇಷನ್ ಲಾಲ್ ಮುನೀರ್ಹಾಟ್ ಅಷ್ಟು ರಹಸ್ಯವಾಗಿ, ಅಷ್ಟು ನಿಖರವಾಗಿ ನಡೆಯಿತು, ಬಾಂಗ್ಲಾದೇಶ್ ಸೇನೆಗೆ ಪ್ರತಿಕ್ರಿಯಿಸಲು ಅಥವಾ ಪ್ರತಿಘಟಿಸಲು ಅವಕಾಶವೇ ಇರಲಿಲ್ಲ. ಈ ಏರ್ ಬೇಸ್ ನಮ್ಮ ಸಿಲಿಗುರಿ ಕಾರಿಡಾರ್ಗೆ ಕೇವಲ 50 ಕಿಲೋಮೀಟರ್ ದೂರದಲ್ಲಿದೆ. ರಕ್ಷಣಾ ತಜ್ಞರ ಅಭಿಪ್ರಾಯದಂತೆ ಚೀನಾ ಈ ಬೇಸನ್ನು ಭವಿಷ್ಯದಲ್ಲಿ ಈಶಾನ್ಯ ರಾಜ್ಯಗಳ ಸರಬರಾಜು ಮಾರ್ಗಗಳನ್ನು ಕತ್ತರಿಸಲು ಲಾಂಚಿಂಗ್ ಪ್ಯಾಡ್ ಆಗಿ ತಯಾರಿಸಿತ್ತು. ಇಂದು ಭಾರತ ಈ ಧೈರ್ಯವಂತನಾದ ಹೆಜ್ಜೆ ಇಡದಿದ್ದರೆ ನಾಳೆ ನಮ್ಮ ದೇಶದ ಅಖಂಡತೆಗೆ ಪ್ರಮಾದ ಉಂಟಾಗಬಹುದು. ಇದು ಕೇವಲ ಭೂಮಿ ಆಕ್ರಮಣ ಅಲ್ಲ, ದೇಶದ್ರೋಹಿಗಳಿಗೆ ಅವರ ಸ್ಥಾನ ತೋರಿಸುವ ಕ್ರಮ. ಸ್ನೇಹಿತರೆ, ಈ ವಿಡಿಯೋದ ಮೂಲಕ ನಾನು ನಿಮಗೆ ಭರವಸೆ ನೀಡುತ್ತೇನೆ, ನಿಜವಾದ ಆಟ ಈಗ ಆರಂಭವಾಗಿದೆ. ಈ ವಿಡಿಯೋ ನೋಡಿದ ನಂತರ ಅಂತಾರಾಷ್ಟ್ರೀಯ ರಾಜಕೀಯವನ್ನು ನೋಡುವ ನಿಮ್ಮ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಗುತ್ತದೆ. ಆದರೆ ಈ ದೊಡ್ಡ ಸುದ್ದಿಯ ಆಳಕ್ಕೆ ಹೋಗುವ ಮೊದಲು ಒಂದು ಮುಖ್ಯ ಮಾತು ಹೇಳಬೇಕು. ಸ್ನೇಹಿತರೆ, ದೇಶದ ಗೌರವ, ತ್ರಿವರ್ಣ ಧ್ವಜದ ಗರಿಮೆ ಬಗ್ಗೆ ಮಾತನಾಡಿದರೆ ಕೆಲವರು ವಿಚಿತ್ರ ಮೌನವನ್ನು ಪಾಲಿಸುತ್ತಾರೆ. ನೀವು ನಿಜವಾಗಿಯೂ ಭಾರತೀಯನಾಗಿ ಹೆಮ್ಮೆ ಪಡುತ್ತೀರಾ? ನಿಮ್ಮಲ್ಲಿರುವ ಪ್ರತಿ ದೇಶಭಕ್ತಿಯಲ್ಲಿರಬೇಕಾದ ಆ ಜೋಶ್ ಇದೆಯಾ? ಹಾಗಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಗಟ್ಟಿಯಾಗಿ ಬರೆಯಿರಿ, ಭಾರತ್ ಮಾತಾ ಕಿ ಜೈ. ಆ ಧ್ವನಿಗಳು ಢಾಕಾದವರೆಗೂ ಕೇಳಿಸಬೇಕು, ಪ್ರಪಂಚಕ್ಕೆ ತಿಳಿಯಬೇಕು, ಇದು 2025ರ ಹೊಸ ಭಾರತ, ಕಣ್ಣಿಗೆ ಕಣ್ಣಿಟ್ಟು ಮಾತನಾಡಬಲ್ಲ ದೇಶ ಎಂದು. ಈಗ ಆ ಘಟನೆಯ ಕಡೆಗೆ ತಿರುಗೋಣ. ಬಾಂಗ್ಲಾದೇಶದ ಜೊತೆಗೆ ಪ್ರಪಂಚವನ್ನೇ ಕಂಪಿಸಿದ ಘಟನೆ. ಭಾರತೀಯ ಸೈನಿಕರ ಬೂಟಿನ ಶಬ್ದ ಢಾಕಾದ ಬಾಗಿಲು ದಾಟಿದಂತೆ ಬಾಂಗ್ಲಾದೇಶದ ತಾತ್ಕಾಲಿಕ ಸರ್ಕಾರ ಭಯದಿಂದ ತಮ್ಮ ಹಳೆಯ ಯಜಮಾನ ಪಾಕಿಸ್ತಾನಕ್ಕೆ ಸಹಾಯಕ್ಕೆ ಮೊರೆ ಹೋಯಿತು. ಪಾಕಿಸ್ತಾನ ತನ್ನ ಆರ್ಥಿಕತೆ ಚಿತ್ರವಿಚಿತ್ರವಾಗುತ್ತಿರುವ ದೇಶ ಭಾರತವನ್ನು ರೆಚ್ಚಗೊಳಿಸುವ ಮತ್ತೊಂದು ಆತ್ಮಹತ್ಯಾ ಪ್ರಯತ್ನ ಮಾಡಿತು. ಪಾಕಿಸ್ತಾನ ತನ್ನ ಅತಿದೊಡ್ಡ ಅತ್ಯಾಧುನಿಕ ಯುದ್ಧ ನೌಕೆ PNS ಬಾಬರನ್ನು 20,000 ಸೈನಿಕರೊಂದಿಗೆ ಹಿಂದೂ ಮಹಾಸಾಗರದ ಕಡೆಗೆ ತ್ವರಿತವಾಗಿ ಕಳುಹಿಸಿತು. ಅವರ ರಹಸ್ಯ ಯೋಜನೆ ಚಿಟ್ಟಗಾಂಗ್ ಬಂದರು ಮೂಲಕ ಭಾರತೀಯ ಸೇನೆಯ ಹಿಂದಿನಿಂದ ಒತ್ತಡ ತರುವುದು, ಸರಬರಾಜು ಸರಪಳಿಯನ್ನು ಭಂಗಪಡಿಸುವುದು. ಆದರೆ ಇದು 1971ರ ದುರ್ಬಲ ಭಾರತವಲ್ಲ, 2025ರ ಶಕ್ತಿಶಾಲಿ ಭಾರತ. PNS ಬಾಬರ್ ಕೆಲವೇ ಮೈಲುಗಳಷ್ಟೇ ಪ್ರಯಾಣಿಸಿದ ಕೂಡಲೇ ರಾಡಾರ್ನಲ್ಲಿ ಭಾರತದ ಯಮರಾಜ ಕಾಣಿಸಿಕೊಂಡ. INS ವಿಕ್ರಾಂತ್ ಈ ವಿಮಾನ ವಾಹಕ ನೌಕೆಯ ಜೊತೆಗೆ
ಐಎನ್ಎಸ್ ವಿಕ್ರಮಾದಿತ್ಯ, ಡಿಸ್ಟ್ರಾಯರ್ ಐಎನ್ಎಸ್ ತ್ರಿಕಂಡ್ಗಳು ಚಿಟ್ಟಗಾಂಗ್ ಬಂದರಿಗೆ ಅಭೇದ್ಯ ಆವರಣವನ್ನು ರಚಿಸಿದ್ದವು. ಈಗ ಒಂದು ಮೀನು ಕೂಡ ಭಾರತದ ಅನುಮತಿಯಿಲ್ಲದೆ ಈಜಲಾರದು. ನಮ್ಮ ರಫೇಲ್ ಸುಖೋಯ್ ವಿಮಾನಗಳ ಸೂಪರ್ಸಾನಿಕ್ ಗರ್ಜನೆಯಿಂದ ಬಾಂಗ್ಲಾದೇಶ ಸಂಪೂರ್ಣವಾಗಿ ನಡುಗುತ್ತಿದೆ. ನಮ್ಮ ವಾಯುಸೇನೆ ಕೇವಲ ಪೆಟ್ರೋಲಿಂಗ್ ಮಾಡುತ್ತಿಲ್ಲ, ಪಿನ್ ಪಾಯಿಂಟ್ ನಿಖರತೆಯೊಂದಿಗೆ ಪಾಕಿಸ್ತಾನಿ, ಚೀನೀಸ್ ಚಲನೆಗಳನ್ನೆಲ್ಲ ಟ್ರ್ಯಾಕ್ ಮಾಡುತ್ತಿದೆ. ಸಮುದ್ರದ ಅಲೆಗಳ ಮೇಲೆ ಈಗ ತ್ರಿವರ್ಣ ರಾಜ್ಯ ಮಾಡುತ್ತಿದೆ. ಈ ದಿನಗಳಲ್ಲಿ ಯುದ್ಧ ಕೇವಲ ಗಡಿಯಲ್ಲಿ ಬಂದೂಕು ಟ್ಯಾಂಕುಗಳಿಂದ ಮಾತ್ರ ಗೆಲ್ಲುವುದಿಲ್ಲ. ಆರ್ಥಿಕ, ವ್ಯೂಹಾತ್ಮಕ ದಾಳಿಗಳಿಂದ ಶತ್ರುವಿನ ನಡುವನ್ನು ಮುರಿಯುವುದು. ಭಾರತ ಅದನ್ನೇ ಮಾಡಿದೆ. ಸೇನೆ ಗಡಿ ದಾಟಿದ ಕೂಡಲೇ ಆರ್ಥಿಕ ಬ್ರಹ್ಮಾಸ್ತ್ರವನ್ನು ಬಿಡುಗಡೆ ಮಾಡಿದೆ. ಅಡಾನಿ ಪವರ್ ಬಾಂಗ್ಲಾದೇಶದ ಒಟ್ಟು ವಿದ್ಯುತ್ ಬಳಕೆಯಲ್ಲಿ ದೊಡ್ಡ ಭಾಗವನ್ನು, ಸುಮಾರು 800 ಮೆಗಾವಾಟ್ ಸರಬರಾಜು ಮಾಡುತ್ತಿದ್ದದ್ದು ತಕ್ಷಣವೇ ನಿಲ್ಲಿಸಿದೆ. ಮತ್ತೊಂದು 3 ಭಾರತೀಯ ವಿದ್ಯುತ್ ಕಂಪನಿಗಳು ತಮ್ಮ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಂಡಿವೆ. ಫಲಿತಾಂಶ, ಈಗ ಬಾಂಗ್ಲಾದೇಶ ಸಂಪೂರ್ಣ ಕತ್ತಲೆಯಲ್ಲಿ ಮುಳುಗಿದೆ. ಅಲ್ಲಿನ ಗಾರ್ಮೆಂಟ್ ಫ್ಯಾಕ್ಟರಿಗಳು ಅವರ ಆರ್ಥಿಕತೆಯ ಏನುಗಿನ ಬೆನ್ನೆಲುಬು ಮುಚ್ಚಿ ಹೋಗಿವೆ. ಅಷ್ಟೇ ಅಲ್ಲ, ಬಾಂಗ್ಲಾದೇಶ ತನ್ನ ಅಗತ್ಯಗಳಲ್ಲಿ 60% ಎಣ್ಣೆ ಮತ್ತು ಗ್ಯಾಸ್ ಭಾರತದಿಂದ ಆಮದು ಮಾಡಿಕೊಳ್ಳುತ್ತದೆ. ಭಾರತ ಆ ಸರಬರಾಜಿನಲ್ಲಿ 50%ಕ್ಕಿಂತ ಹೆಚ್ಚು ಕಡಿತಗೊಳಿಸಿದೆ. ವಿದ್ಯುತ್ತಿಲ್ಲದೆ, ಡೀಸೆಲ್ ಇಲ್ಲದೆ, ಗ್ಯಾಸ್ ಇಲ್ಲದೆ ಯಾವ ಸೈನ್ಯವಾದರೂ, ಯಾವ ದೇಶವಾದರೂ 7 ದಿನಗಳಿಗಿಂತ ಹೆಚ್ಚು ಹೋರಾಡಲಾರದು. ಇದು ಭಾರತದ ಸೈಲೆಂಟ್ ಕಿಲ್. ಒಬ್ಬ ಪೌರನ ರಕ್ತವನ್ನು ಹರಿಸದೆ ಅವರ ಆಡಳಿತ ವ್ಯವಸ್ಥೆಯನ್ನು ಪಕ್ಷವಾತಗೊಳಿಸಿದೆ. ಹೊಟ್ಟೆ ಖಾಲಿಯಾದರೆ, ಕತ್ತಲೆ ಗಾಢವಾದರೆ ಆಗ ಢಾಕಾಕ್ಕೆ ಅರ್ಥವಾಗುತ್ತದೆ ಭಾರತದೊಂದಿಗಿನ ಶತ್ರುತ್ವದ ಬೆಲೆ ಎಷ್ಟು ಎಂದು. ಸ್ನೇಹಿತರೆ, ವೈಟ್ ಹೌಸ್ನ ನೀತಿ ಇನ್ನೂ 2 ಮುಖದ್ದಾಗಿದೆ. ಒಂದು ಕಡೆ ಅಮೆರಿಕ ಭಾರತವನ್ನು ತನ್ನ ಅತಿದೊಡ್ಡ ವ್ಯೂಹಾತ್ಮಕ ಪಾಲುದಾರ ಎಂದು ಹೇಳುತ್ತಿದೆ. ಆದರೆ ಮತ್ತೊಂದು ಕಡೆ ಪಾಕಿಸ್ತಾನ ಸೈನ್ಯಕ್ಕೆ $1 ಬಿಲಿಯನ್ ಸಹಾಯ, F-16ಗಳ ದುರಸ್ತಿಗೆ ನಿಧಿ ನೀಡುವುದನ್ನು ಮರೆಯುವಂತಿಲ್ಲ. ಅಮೆರಿಕನ್ ಇಂಟೆಲಿಜೆನ್ಸ್ ಏಜೆನ್ಸಿಗಳೇ ಈ ದಾಳಿಯ ವಿವರಗಳನ್ನು ಲೀಕ್ ಮಾಡಿವೆ, ಭಾರತದ ಮೇಲೆ ಒತ್ತಡ ತರಲು. ಈ ಸಾರಿ ಅಮೆರಿಕ ತನ್ನ 7ನೇ ಫ್ಲೀಟ್ ಅನ್ನು ನಮ್ಮ ವಿರುದ್ಧವಾಗಿ ಕಳುಹಿಸುತ್ತದೆಯೇ? ಇಲ್ಲಿ ಭಾರತದ ಕೂಟನೀತಿ, ಮೋದಿ ಪುತಿನ್ ಸ್ನೇಹದ ನಿಜವಾದ ಪರೀಕ್ಷೆ ನಡೆಯುತ್ತಿದೆ. ರಷ್ಯಾ ನಿನ್ನೆ ರಾತ್ರಿ ಅಂಥ ಪ್ರಕಟಣೆ ಮಾಡಿದೆ. ವಾಷಿಂಗ್ಟನ್ನಲ್ಲಿ ಭಯಾಂದೋಳನ ಉಂಟುಮಾಡಿದೆ. ಪುತಿನ್ ಸ್ಪಷ್ಟವಾಗಿ ಹೇಳಿದ್ದಾರೆ, ದಕ್ಷಿಣ ಏಷ್ಯಾದ ಈ ಅಂತರ್ಗತ ವಿಷಯದಲ್ಲಿ ಅಮೆರಿಕ ಅಥವಾ ಚೀನಾ ಜೋಕ್ಯಂ ಮಾಡಿದರೆ ರಷ್ಯಾ ಕೂತು ನೋಡುವುದಿಲ್ಲ. ಸೂಚನೆಗಳ ಪ್ರಕಾರ ರಷ್ಯಾ ಭಾರತಕ್ಕೆ ಕೇವಲ ಕೂಟನೀತಿ ರಕ್ಷಣಾ ಕವಚವನ್ನು ನೀಡುವುದಲ್ಲದೆ ತನ್ನ ಅತಿ ರಹಸ್ಯಮಯ, ಘಾತಕ S-500 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಭಾರತದೊಂದಿಗೆ ಹಂಚಿಕೊಳ್ಳುವ ಸಂಕೇತ ನೀಡಿದೆ. ರಷ್ಯಾಕ್ಕೆ ಗೊತ್ತು, ಬಲಿಷ್ಠ ಭಾರತ ಏಷ್ಯಾದಲ್ಲಿ ಸಮತೋಲನಕ್ಕೆ ಅಗತ್ಯ. ಅಮೆರಿಕ ಎಷ್ಟೇ ಚತುರತೆ ತೋರಿದರೂ ಈ ಸಾರಿ ಭಾರತದ ಬಳಿ ಸಮುದ್ರದಿಂದ ಆಕಾಶದವರೆಗೂ ಅಜೇಯತ್ವ ನೀಡುವ ವೀಟೋ ಪವರ್ ಇದೆ. ಸ್ನೇಹಿತರೆ, ಒಪ್ಪಿಕೊಳ್ಳಬೇಕು, 1971ರ ಯುದ್ಧದಲ್ಲಿ ನಮ್ಮ ಸೈನಿಕರು ಗೆದ್ದರು. ಆದರೆ ಆಗಿನ ರಾಜಕೀಯ ನಾಯಕರು ಕೂಟನೀತಿಯ ಮೇಜಿನ ಮೇಲೆ ದೊಡ್ಡ ತಪ್ಪು ಮಾಡಿದರು. ನಮ್ಮ ಸೇನೆ ಗೆದ್ದ ಭೂಮಿಯನ್ನು ಮತ್ತೆ ಹಿಂದಿರುಗಿಸಿದರು, ಭಾರತದ ಗೌರವವಿಲ್ಲದವರ ಕೈಗೆ ಒಪ್ಪಿಸಿದರು. ಫಲಿತಾಂಶ, 54 ವರ್ಷಗಳ ನಂತರವೂ ಅದೇ ಭೂಮಿಯಿಂದ ಬರುವ ಪ್ರಮಾದಗಳನ್ನು ಎದುರಿಸುತ್ತಿದ್ದೇವೆ. ಆದರೆ 2025ರ ಹೊಸ ಭಾರತ ತನ್ನ ತಪ್ಪುಗಳಿಂದ ಪಾಠ ಕಲಿತಿದೆ. ಇಂಟೆಲಿಜೆನ್ಸ್ ವಲಯಗಳಲ್ಲಿ ಈಗ ಒಂದು ದೊಡ್ಡ ವ್ಯೂಹದ ಬಗ್ಗೆ ಚರ್ಚೆ ನಡೆಯುತ್ತಿದೆ, ಪ್ರಶಾಸನಾತ್ಮಕ ನಿಯಂತ್ರಣ. ಈ ಸಾರಿ ಭಾರತ ಕೇವಲ ದಾಳಿ ಮಾಡಿ ಹಿಂದಕ್ಕೆ ಬರುವುದಿಲ್ಲ. ಬಾಂಗ್ಲಾದೇಶದ ಭೂಭಾಗವು ಭಾರತ ವಿರೋಧಿ ಕಾರ್ಯಕಲಾಪಗಳಿಗೆ, ಚೀನೀಸ್ ಬೇಸ್ಗಳಿಗೆ, ಹಿಂದೂ ಅಲ್ಪಸಂಖ್ಯಾತರ ಉಚ್ಚಕೂಟಕ್ಕೆ ಬಳಸಲ್ಪಟ್ಟರೆ ಭಾರತ ಆ ಮುಖ್ಯ ಪ್ರದೇಶಗಳ ಆಡಳಿತವನ್ನು ತಾನೇ ತೆಗೆದುಕೊಳ್ಳಬಹುದು. ಚರ್ಚೆಗಳು ಇಲ್ಲಿಯವರೆಗೆ ಬಂದಿವೆ. ಢಾಕಾ, ಚಿಟ್ಟಗಾಂಗ್ನಂತಹ ವ್ಯೂಹಾತ್ಮಕ ಕೇಂದ್ರಗಳಲ್ಲಿ ಭಾರತೀಯ ಅನುಭವಿ ಅಧಿಕಾರಿಗಳನ್ನು ನೇಮಕ ಮಾಡಬಹುದು, ಅಲ್ಲಿನ ಹಿಂದೂಗಳಿಗೆ 100% ಭದ್ರತೆ ಭರವಸೆ ನೀಡಲು. ಇದು ಅಖಂಡ ಭಾರತದ ದಿಕ್ಕಿನಲ್ಲಿ ಮೊದಲ ಅತಿ ದೊಡ್ಡ ಹೆಜ್ಜೆ. ನಮ್ಮ ಶತ್ರುಗಳ ಹೆಸರು ಮೌನ ಮಾಯವಾಗುತ್ತದೆ. ಈಗ ಪೂರ್ಣ ಯುದ್ಧ ಕಡೆಗೆ ಹೋಗುತ್ತಿದ್ದೇವೆಯೇ? ಭಾರತೀಯ ಸೇನೆ ಢಾಕಾದೊಳಗೆ ಕಾಲಿಡುತ್ತಿದೆಯೇ? ಸಸ್ಪೆನ್ಸ್ ಇನ್ನೂ ಗರಿಷ್ಠ ಮಟ್ಟದಲ್ಲಿದೆ. ಯಾಕೆಂದರೆ ಈಶಾನ್ಯ ರಾಜ್ಯಗಳ ಎಲ್ಲ ಏರ್ಬೇಸ್ಗಳು ಪೂರ್ಣ ಕಾಂಬ್ಯಾಟ್ ಮೋಡ್ನಲ್ಲಿವೆ. ರಫೇಲ್, ಸುಖೋಯ್ ಪೈಲಟ್ಗಳು ತಮ್ಮ ಕಾಕ್ಪಿಟ್ನಲ್ಲಿ ಆದೇಶಕ್ಕಾಗಿ ಕಾಯುತ್ತಿದ್ದಾರೆ. ಭಾರತ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ, ನಾವು ಶಾಂತಿಯ ಪೂಜಾರಿಗಳು. ಆದರೆ ನಮ್ಮ ಶಾಂತಿಯನ್ನು ದೌರ್ಬಲ್ಯವೆಂದು ತಿಳಿದರೆ ನಮಗೆ ಪ್ರಳಯ ಸೃಷ್ಟಿ ಮಾಡುವುದು ಗೊತ್ತು. ಸ್ನೇಹಿತರೆ, ಈಗ ಸಮಯ ನಮ್ಮ ಸೇನೆಯೊಂದಿಗೆ ಕಲ್ಲಿನಂತೆ ನಿಲ್ಲುವ ಸಮಯ. ಈ ಐತಿಹಾಸಿಕ ಧೈರ್ಯವಂತ ಕ್ರಮದ ಬಗ್ಗೆ ನೀವು ಏನು ಯೋಚಿಸುತ್ತೀರಿ? ಈಗ ಭಾರತ ಹಿಂದಕ್ಕೆ ತಗ್ಗಬೇಕೋ ಅಥವಾ ಈ ಸಾರಿ ಪೂರ್ಣ ಲೆಕ್ಕ ಚುಕ್ತಾ ಮಾಡಿ ಆಗಬೇಕೋ? ಬಾಂಗ್ಲಾದೇಶದ ಆಡಳಿತ ಈಗ ಭಾರತದ ಕೈಯಲ್ಲಿರಬೇಕು ಎಂದು ನೀವು ಯೋಚಿಸುತ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಬರೆಯಿರಿ.
ನಿಮಗೆ ನಿಮ್ಮ ದೇಶ, ನಿಮ್ಮ ಸೇನೆಯ ಮೇಲೆ ಹೆಮ್ಮೆ ಇದ್ದರೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಆ ಧ್ವನಿಗಳು ದೇಶದ್ರೋಹಿಗಳ ಕಿವಿಗಳವರೆಗೂ ತಲುಪಲಿ. ಕಾಮೆಂಟ್ನಲ್ಲಿ ಭಾರತ್ ಮಾತಾ ಕಿ ಜೈ ಮತ್ತು ಜೈ ಹಿಂದ್ ಬರೆಯಲು ಮರೆಯಬೇಡಿ. ಮುಂದಿನ ಅತಿದೊಡ್ಡ ಅಪ್ಡೇಟ್ಗಾಗಿ ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ಜೈ ಹಿಂದ್.